ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಾಗೇಂದ್ರ ಹೊಸಕೊಪ್ಲು ಮಾತಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಕೊಳೆತ ಕಸ ಬಿದ್ದಿದೆ ಮತ್ತು ಎಷ್ಟು ಪ್ಲಾಸ್ಟಿಕ್ಕು ಕಡ್ಡಿ ಮತ್ತು ಕೊಳೆತು ನಾರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ನಂದಿನಿ ಪಾರ್ಲರ್, ಅದ್ರ ಹಿಂಭಾಗ ನೀವು ನೋಡ್ತಾ ಇದ್ದೀರ. ಇಲ್ಲಿ ಮಲಮೂತ್ರ ವಿಸರ್ಜನೆ ಮತ್ತು ಯಾರು ರಸ್ತೆ ಬದಿಲಿ ತಿರ್ಗಾಡೋಕ್ಕಾಗ್ತಿಲ್ಲ, ಅಷ್ಟು ಒಂದು ವಾಸನೆ ಬರ್ತಾಯಿದೆ. ಕೊಳೆತ ಸ್ಥಿತಿಯಲ್ಲಿದೆ ಪ್ಲಾಸ್ಟಿಕ್ ಎಲ್ಲ. ನೋಡ್ತಾ ಇರ್ಬೋದು ನೀವು ಈ ಮೇನ್ ರೋಡ್. ಇದು NR ಸರ್ಕಲಿನಿಂದ ಮುಂದೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ರಸ್ತೆ ಇದೆ. ನೋಡ್ತಾ ಇದ್ದೀವಿ, ಈ ರಸ್ತೆಯಲ್ಲಿ ತಿರ್ಗಾಡೋಕ್ಕಾಗ್ತಿಲ್ಲ. ಏಕೆ ಅಂದರೆ ಅಲ್ಲಿರೋಂಥ ಕಸದ ರಾಶಿ ಕೊಳ್ತಿರೋದ್ರಿಂದ ರೋಡಿಗೆ ಗಬ್ಬು ನಾರ್ತಾ ಇದೆ. ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದನ್ನು ಫುಲ್ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಮುಕ್ತವಾಗಿ ಮಾಡಿಕೊಡ್ಬೇಕಂತೇಳಿ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರು ನಾಗೇಂದ್ರ ಅವರು ಮಾತಾಡ್ತಿದ್ದಾರೆ. ನೋಡಿ ಇರ್ಬೋದು, ಇದೇ ಸಾರ್ವಜನಿಕರ ಶೌಚಾಲಯ ಹಿಂಭಾಗ ಪ್ಲಾಸ್ಟಿಕ್ ಕಸದ ರಾಶಿ ಬಿದ್ದಿದೆ.